ಮಕ್ಕಳಲ್ಲಿ ಕಲಿಕೆ ದಿನನಿತ್ಯದ ಕಣ್ಣಿನ ನೋಟ ಆಗಬೇಕು. ಎಲ್ಲರೂ ಉನ್ನತ ಹುದ್ದೆಯನ್ನ ಅಲಂಕರಿಸಿ ಸಮಾಜಕ್ಕೆ ದೊಡ್ಡ ಶಕ್ತಿ ಮತ್ತು ವ್ಯಕ್ತಿಗಳಾಗಿ ಕಾಲೇಜಿಗೆ ಮತ್ತು ತಮ್ಮ ತಂದೆ ತಾಯಿಗಳಿಗೆ ಕೀರ್ತಿಯನ್ನ ತರುವಂತಾಗಬೇಕು ಎಂದು ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಜಿಲ್ಲಾ ಗೈಡ್ಸ್ ಆಯುಕ್ತರಾದ ಲಕ್ಷ್ಮೀರವರು ಹೇಳಿದರು. ಅವರಿಂದು ಬೆಳಗ್ಗೆ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಸಂಸ್ಥೆಯಿಂದ ಜಿಲ್ಲಾ ಮಟ್ಟದ ರೋವರ್ ರೇಂಜರ್ ಮೇಟ್ಗಳಿಗೆ ಹಮ್ಮಿಕೊಳ್ಳಲಾದ ಮಾಹಿತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣದ ಜೊತೆಗೆ ಮಕ್ಕಳು ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಅವರ ಪ್ರತಿಭೆ ಅನಾವರಣಗೊಳ್ಳುತ್ತದೆ. ಆದ್ರಿಂದ ಕಾಲೇಜು ವಿದ್ಯಾರ್ಥಿಗಳು ಇಂತಹ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಇನ್ನು ಶಿಬಿರದ ಅಧ್ಯಕ್ಷತೆಯನ್ನ ಪ್ರಧಾನ ಆಯುಕ್ತರಾದ ಶ್ರೀಮತಿ ಶಕುಂತಲಾ ಚಂದ್ರಶೇಖರ್ ಅವರು ವಹಿಸಿ ಮಾತನಾಡುತ್ತಾ, ಮಕ್ಕಳು ಹೊಸ ಹೊಸ ವಿಷಯಗಳನ್ನ ಹಾಗೂ ಸ್ಕೌಟ್ಸ್ ಗೈಡ್ಸ್ ಮಾಹಿತಿ ತಿಳಿದುಕೊಳ್ಳುವ ಆಸಕ್ತಿಯನ್ನ ಬೆಳೆಸಿಕೊಳ್ಬೇಕು. ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳಲ್ಲಿ ಶಿಸ್ತು ಹಾಗೂ ಸಂಸ್ಕಾರವನ್ನ ಕಲಿಸೋದರ ಜೊತೆಗೆ ದಿನದ ವಿದ್ಯಮಾನಗಳ ಮಾಹಿತಿಯನ್ನ ನೀಡುತ್ತದೆ ಎಂದು ಹೇಳಿದರು. ಬಹಳ ಇಂಪಾರ್ಟೆಂಟ್. ರೋವರ್ ಕ್ರೂ ಯಾವ ತರ ಕೆಲಸ ಮಾಡುತ್ತೆ, ರೇಂಜರ್ ಟೀಮ್ ಯಾವ ತರ ಕೆಲಸ ಮಾಡುತ್ತೆ, ಯಾರು ಏನೇನು ರೋಲ್ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಸೊ ದಿ ಫಸ್ಟ್ ಪರ್ಸನ್ ಕೋಆರ್ಡಿನೇಟರ್, ಆರ್ಗನೈಸರು, ಆಮೇಲೆ ಏನೋ ಸಂಘಟನಾಧಿಕಾರಿಗಳು, ಘಟಕಾಧಿಕಾರಿಗಳು ಅವೆಲ್ಲ ಬೇರೆ ಬೇರೆ. ನಮ್ಮ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನಲ್ಲಿ ರೋವರ್ ಕ್ರೂನ ಲೀಡ್ ಮಾಡುವಂಥವ್ರು ಕಾಲೇಜ್ಗಳಲ್ಲಿ ಕಾಲೇಜ್ ಬಂದಿದ್ದೀರಾ ಅಲ್ವಾ? ರೈಟ್? ಎಷ್ಟು ಕಾಲೇಜ್ ಬಂದಿದ್ದೀರಾ? ಅದನ್ನ ಇದರಲ್ಲಿ ಹೊಸಬ್ರು ಹೊಯ್ಸಳ ಮಕ್ಕಳು ಬಂದಿದ್ರು. ವೆರಿ ಗುಡ್. ಈ ಥರ ಒಬ್ಬೊಬ್ಬರೇ ಜಾಯಿನ್ ಆಗ್ತಿದ್ದಾರೆ. ಇದೆಲ್ಲದರ ಬಗ್ಗೆ ಇವುಗಳಿಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ನೀವು ರೋವರಿಂಗ್ ರೇಂಜರಿಂಗ್ ಧ್ಯೇಯ ಏನಿದೆ ಅದನ್ನು ಕಲಿತುಬಿಟ್ಟು ಸಮಾಜಕ್ಕೆ ಒಂದು ಸಣ್ಣ ಸೇವೆಯನ್ನು ಸಲ್ಲಿಸಿ, ನಿಮ್ಮ ಕಾಲೇಜಿಗೆ ಒಂದು ಸಣ್ಣ ಸೇವೆಯನ್ನು ಸಲ್ಲಿಸಿ ನೀವು ಮುಂದೆ ಹೆಜ್ಜೆ ಹಾಕಬೇಕು, ಉತ್ತಮ ನಾಗರಿಕರಾಗಬೇಕು. ಇನಾಗ್ರೇಷನ್ ಸಣ್ಣ ಕಾರ್ಯಕ್ರಮ ಮುಗಿದ ತಕ್ಷಣ ನಿಮಗೆ ನಮ್ಮ ಜಿಲ್ಲೆಯ ಹೆಸರಾಂತ ರೋವರ್ ಹೆಂಡತಿಯಾದಂಥ ರಾಜೇಶ್ ಅವರು ನಿಮಗೆ ಬೇಸಿಕ್ ಮಾಹಿತಿ ಕೊಡ್ತಾರೆ. ಅದಾದಮೇಲೆ ನಾವೆಲ್ಲರೂ ಏನು ಮಾಡೋಣ, ಮೇಲ್ಗಡೆ ಕೂತ್ಕೊಂಡು 1 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡೋಣ. ಚರ್ಚೆಯನ್ನು ಮಾಡಿ ನಿಮಗೇನು ಬೇಕು ನಾವು ಕಲಿಕೆ ಅನ್ನೋದು ಕಣ್ಣಿನ ದಿನನಿತ್ಯದ ನೋಟವಾಗಬೇಕು. ಆಗ ಮಾತ್ರ ಅಲ್ಲಿ ನಾವು ತುಂಬ ಶ್ರದ್ಧೆ ಮತ್ತು ಧೈರ್ಯವಾಗಿರಬೇಕು. ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ಇದು ಮಾಡ್ಕೊಳ್ಳೋಕ್ಕೆ ಹೀಗೇನು ಹಾಕ್ಬಾರ್ದು. ನಮಗೇನು ಗೊತ್ತಿದೆಯೋ ಅದು ಇವತ್ತು ತಪ್ಪಾಗಿರೋದು ನಾಳೆ ಸರಿಯಾಗತ್ತೆ. ಸೊ ಹಾಗಾಗಿ ಎಲ್ಲರೂ ಧೈರ್ಯವಂತರಾಗಿ ತಮ್ಮ ಕಾರ್ಯಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ನೀವು ಏನು ಹೇಳ್ಕೊಡ್ತಾರೋ ಅದನ್ನು ನೀವು ಕಲಿತು ಅದನ್ನು ತಮ್ಮ ಜೀವನದಲ್ಲಿ ಆಡಿಸ್ ಅನ್ನುವಂಥದ್ದೇ ಒಂದು ನೂತನವಾಗಿ ನಮ್ಮ ಜಿಲ್ಲಾ ಸಂಸ್ಥೆಯವರು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ. ಇಂತಹ ಒಂದು ಕಾರ್ಯಕ್ರಮ ಒಂದು ದಿನದ ಮಾಹಿತಿ ಶಿಬಿರನ್ನು ಹೊತ್ತು ಕಾರ್ಯಾಗಾರ ರೋವರ್ಸ್ ರೇಂಜರ್ಸ್ಗೆ ಕಾರ್ಯಾಗಾರವನ್ನು ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸ್ಕೌಟ್ ಆಯುಕ್ತರಾದಂತಹ ಶ್ರೀಯುತ ಆನಂದವೇ ಹಾಗೂ ಈಗ ತಾನೇ ನಮ್ಮ ಈ ಕಾರ್ಯಾಗಾರವನ್ನು ಉದ್ಘಾಟಿಸಿದಂತಹ ಶ್ರೀಮತಿ ಲಕ್ಷ್ಮಿ